ಹೈದ್ರಾಬಾದಿಗೆ ಹೋಗ್ತೀನಿ ನಾನು, ನವೀನ್ ಅಣ್ಣ ಮತ್ತೆ ನವೀನ್ ಅಣ್ಣ ಯಾರಂದ್ರೆ ನಮ್ಮ ಮಾಸ್ಟರ್ ನವೀನ್ ಅಣ್ಣ ಮತ್ತೆ ಅಕ್ಕ ಉಷಾ ಅಕ್ಕ ಅಂತವ್ರು. ಬಟ್ ನಾವೇ ಹೋಗ್ತಿರೋ ಸ್ಪೆಷಲ್ ಏನಂದ್ರೆ ಡಿ ಸೆಮಿಫೈನಲ್ಸ್ ಬಂದಿದೆ, ಶೂಟಿಂಗ್ ಹೋಗ್ತಾ ಇದೀವಿ. ನಮ್ಮ ಊರಲ್ಲೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇವತ್ತು ನಾನು ಹೈದ್ರಾಬಾದಿಗೆ ಹೋಗ್ತೀನಿ. ಹಾಗಾಗಿ ಇವತ್ತು ನೈಟ್ ಹೈದ್ರಾಬಾದಿಗೆ ಹೋಗ್ತೀನಿ ನಾನು, ನವೀನ್ ಅಣ್ಣ ಮತ್ತೆ ನವೀನ್ ಅಣ್ಣ ಯಾರಂದ್ರೆ ನಮ್ಮ ಮಾಸ್ಟರ್ ನವೀನ್ ಅಣ್ಣ ಮತ್ತೆ ಅಕ್ಕ ಉಷಾ ಅಕ್ಕ ಅಂತವ್ರು. ಇವನು ಬರ್ತಿಲ್ಲ, ಯಾಕಂದ್ರೆ ಇವತ್ತು ಡ್ರಾಪ್ ಮಾಡಕ್ ಬಂದಾನ. ಪ್ರತಿ ಸತಿ ಬಂದಾಗ ಈ ಸತಿ ಕೂಡ ಡ್ರಾಪ್ ಮಾಡಕ್ ಬಂದಾನ. ಬೆಂಗಳೂರಿಗೆ ಬಂದಾಗ ನಮ್ಮ ಹುಡುಗ ಯಾವಾಗಲೂ ಡ್ರಾಪ್ ಮಾಡಕ್ ಬರ್ತಾನೆ, ಪಿಕಪ್ ಮಾಡಕ್ ಬರ್ತಾನ. ಬೆಂಗಳೂರಿಂದ ಬಂದಾಗ ಕೂಡ ಪಿಕಪ್ ಮಾಡಿದ್ದೆ ಇವನೇ ಗಾಯ್ಸ್. ಸೊ ಇವತ್ತು ಅಂತಿದ್ದು ಹೈದ್ರಾಬಾದ್ಗೆ ಓಡ್ತಿದ್ದೀನಿ, ಬ್ಯಾಂಗ್ಳೂರ್ ಅಂತಿದ್ದೀನಿ. ಇವತ್ತು ನೈಟ್ ಹೈದ್ರಾಬಾದಿಗೆ ಓಡ್ತೀನಿ ಸರ್. ಇನ್ನೇನು 9ಗೆ ಟ್ರೈನ್ ಬರುತ್ತೆ, 8:30 ಆಗಿದೆ. ನಾವು 8:30ಗೆ ಬಂದಿದ್ದೀವಿ. ಸೊ ಟ್ರೈನ್ ಬಂದಾಗ ಅದು ಬಸ್ಸಲ್ಲ ಸರ್, ಟ್ರೈನ್ ಅಂತೀನಿ ಗ್ಯಾಸ್. ನವೀನ್ ಅಣ್ಣ ಅಲ್ಲಿದ್ದಾರ, ಸ್ವಲ್ಪ ಮೀಟಿಂಗ್ ಮಾಡ್ತಿದ್ದಾರೆ, ಯಾರ ಜೊತೆ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ ಗಾಯ್ಸ್. ಅದಕ್ಕೆ ಸೊ ಇಂತೂ ಹೈದ್ರಾಬಾದ್ ಚಾರ್ಮಿನಾರು ಇನ್ನೂ ಏನೇನೋ ಸುತ್ತಾಡ್ಬೇಕಂತ ಆಸೆ ಐತೆ. ಸುತ್ತಾಡೋಣ, ನಿಮಗೆ ತೋರಿಸ್ತೀನಿ, ನೋಡಿ ಖುಷಿಯಿಂದ ಬ್ಲಾಗ್ ನೋಡಿ ಗಾಯ್ಸ್. ದರ್ಶನ ಅಂತೂ ದಿನ ಅಳಿತದನ ಪಾಪ. ನಾನು ಊರಿಗೆ ಹೋಗ್ತೀನಿ ಬ್ಯಾಗ ಅಲ್ಲಿ ಇಟ್ಟಿದ್ದೇನೆ. ಸೊ ಗಾಯ್ಸ್, ಹುಡುಗ ಅಂತ ಅಳ್ತಿದ್ದಾನ ಪಾಪ, ಊರಿಗೆ ಹೋಗ್ತೀನಂತ. ಬೆಂಗಳೂರಿಗೆ ಹೋದಾಗ ಗುಣ ಹತ್ತಿದ್ದ, ಈಗ ಗುಣ ಅಳ್ತಾನ ಗೈಸ್. ಅಂದ್ರೆ ಇವ್ರೆ ಸೀನ್ ಇಲ್ಲ, ನಾನು ನೋಡ್ಲಾರ ಹೈದ್ರಾಬಾದಿನ ಅಲ್ಲ ಅದು. ಹಬ್ಬಾ ಸಾಕಪ್ಪ, ಸಾಕು ನೋಡಿದೀನಿ ಗೈಸ್. ಏನ ಸಂಜೆ ಬಂದಿಲ್ಲ ಅಂತ ಅಂತೀರಿ, ಸಂಜೆ ಯಾಕೆ ಬಂದಿಲ್ಲ ಅಂದ್ರೆ ಅವ್ನು ಊರಿಗೆ ಹೋಗೋಣ, ಅದಕ್ಕೆ ಬಂದಿಲ್ಲ. ಇವನೊಬ್ಬನೇ ಬಂದಿರೋದು ಗೈಸ್. ಇವಾಗ ಸಂಜೆ ಅಂತೂ ಬಂದಿಲ್ಲ. ಬನ್ನಿ ಗೈಸ್, ಅಂತೂ ಇವಾಗ ಟ್ರೈನ್ ಬರುತ್ತೆ, ಬಸ್ ಟ್ರೈನ್ ಅಂತೀನಿ ಸಾರಿ ಗೈಸ್, ಬಸ್ಸು. ಟ್ರೈನ್ ಯಾವಾಗಲೂ ಹೈದ್ರಾಬಾದಿ ಟ್ರೈನಿಗೆ ಹೋಗಿ ಹೋಗಿ ಅಭ್ಯಾಸ. ಸೊ ಗಾಯ್ಸ್, ಇಂತೂ ಬಸ್ ಬಂತು ನಮ್ದು, ಗೀತಾ ಬಸ್ ಅಂತ, ಗೀತಾ ಟ್ರಾವೆಲ್ಸು. ಆ ಬಸ್ಸಲ್ಲಿ ಹೋಗ್ತಿದ್ವಿ ಗೈಸ್, ನಾನು ನವೀನ್ ಅಣ್ಣ ಉಷಾ ಅಕ್ಕ ಅಂತ. ನಾವು 3 ಹೋಗ್ತಿದ್ವಿ. ನಾಳೆ ಒಂದು ದಿವಸ ಅಲ್ಲೆಲ್ಲ ಟ್ರಿಪ್ ಮಾಡ್ತೀವಿ. ನೋಡಿ ಗಾಯ್ಸ್, ಎಲ್ಲರೂ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಪ್ರತಿಯೊಂದು ತೋರಿಸ್ತೀವಿ ನೋಡಿ ಗಾಯ್ಸ್. ಸೊ ಗಾಯ್ಸ್, ಇಂತೂ ನಮ್ಮ ಬಸ್ ಯಾವ್ದಪ್ಪ ಅಂತಂದ್ರೆ ಬರೋದು ಇದೇ ಗೀತಾ ಟ್ರಾವೆಲ್ಸ್ ಗಾಯ್ಸ್. ಇಲ್ಲಿ ನಾನು ಅಣ್ಣ ಕೆಳ ಮಕ್ಕಂತೀವಿ. ಅಕ್ಕ ನೋಡ್ರಿ, ಅಕ್ಕಗೆ ಲಾಸ್ಟಿ ಸಿಕ್ಬಿಡೈತೆ ಪಾಪ, ಎತ್ತೋಗಿತೈತಿ ಇವಾಗ. ಸದ್ಯಕ್ಕಂದ್ರೆ ಇಲ್ಲಿ ಮುಂದೆ ಅಡ್ಜಸ್ಟ್ ಮಾಡ್ತಾ ಇದ್ವಿ, ನೋಡೋಣ ಮುಂದಕ್ಕೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಮೈ ಜರ್ನಿ ಇಸ್ ಏನ ಸುಖವಾಗಲಿ. ಜರ್ನಿ ನಮ್ಮ ಈ ಪಯಣ ನೆಮ್ಮದಿಯಿಂದ ಯಾವ್ದು ಅಪಘಾತ ಇಲ್ಲದಂಗೆ ಸಾಗಲಿ. ಆಯ್ತು ಗಾಯ್ಸ್. ಇವರು ಕಂಡಕ್ಟರ್ ಸೀಟ್ಗಳು ಲೆಕ್ಕ ಹಾಕ್ತಿದಾರಂತೆ, ಅಣ್ಣ ಹೇಳಿದ್ರಂಗ ನಾವಲ್ಲ ಗೈಸ್. ಬಟ್ ನಾವು ಯಾವ್ದೇ ತರ ಚೀಟಿ ಮಾಡಿ ಬಸ್ ಏರಿಲ್ಲ, ಟಿಕೆಟ್ ತಗೊಂಡೆ ಬಸ್ ನಾವು ರಿಸರ್ವೇಶನ್. ಆಯ್ತು ಗೈಸ್. ಪ್ರತಿ ಸಾರಿ ಟ್ರೈನಲ್ಲಿ ಟಿಕೆಟ್ ಇಲ್ಲ ಹೋಗ್ತಿದ್ವಿ, ಬಟ್ ಇವತ್ತು ಫಸ್ಟ್ ಟೈಮ್ ಬಸ್ಸಲ್ಲಿ ರೊಕ್ಕ ಕೊಟ್ಟು ಹೋಗ್ತಾ ಇದೀವಿ. ಅದು 700 ಈಚ್ ಸೀಟ್ 700, ವೆರಿ ಕಾಸ್ಟ್ಲಿ. ಆ 700 ಅಲ್ಲಿ ಹೈದರಾಬಾದ್ ಟು ಬಳ್ಳಾರಿ ಒಂದು 10,000 ಅಡ್ಡಾಡ್ತಿದ್ವಿ ನಾವು. ಆದ್ರೆ ಟ್ರೈನಿಗೆ ಆದ್ರೆ ಸಿಕ್ಕಾಪಟ್ಟೆ. ಆ 700 ಅಲ್ಲಿ 10,000 ಅಡ್ಡಾಡಿ ವಿತ್ ಸ್ನಾಕ್ಸು ಏನೋ ಚಿಂದಿ ಚಿಲ್ಲರ್ ಮಾಡ್ತಿದ್ವಿ. ಬಟ್ ಇದೇ ತರ ಯಾರೇ ಇರಲಿ, ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಬಟ್ ನಾವೇ ಹೋಗ್ತಿರೋ ಸ್ಪೆಷಲ್ ಏನಂದರೆ ಡಿ ಸೆಮಿಫೈನಲ್ಸ್ ಬಂದಿದೆ, ಶೂಟಿಂಗ್ ಹೋಗ್ತಾ ಇದೀವಿ. ನಮ್ಮ ಊರಲ್ಲೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾಳೆ ಸ್ಟೇಜ್ ರಿಹರ್ಸಲ್ಸ್ ಇದೆ, ಸಂಡೇ ಶೂಟಿಂಗು, ಮಂಡೇ ಶೂಟಿಂಗ್ ಇರುತ್ತೆ. ನಾವು ಜಸ್ಟ್ ನಾಳೆ ಎಲ್ಲ ಹೈದರಾಬಾದೆಲ್ಲ ನೋಡಿಕೊಂಡು ಆ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ಲೇಸು, ಚಾರ್ಮಿನಾರ್ ಅಂತ ಹೇಳಲ್ಲ, ಒಳ್ಳೊಳ್ಳೆ ಪ್ಲೇಸ್ ತೋರಿಸಿ ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀವಿ. ಫ್ರೆಂಡ್ಸ್, ಅಂತೂ ಬಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಟ್ ಗಾಳಿ ಅಂತ ಅಸಲೇ ಇಲ್ಲ. AC ಬುಕ್ ಅಂತೂ AC ಬಸ್ ಅಂತ ಬುಕ್ ಮಾಡಿದ್ವಿ. AC ಏನಿಲ್ಲ, ಇದೆ ನಮ್ಗೆ AC ವಿಂಡೋನೇ AC. ಅದು ವಿಂಡೋ ಮಾತ್ರ ಫುಲ್. ಮತ್ತೆ ಅಲ್ಲಿ ಟಿವಿ ಇದೆ, ಟಿವಿ ತೋರಿಸಿದ್ದಾರೆ. ಟಿವಿ ನೋಡಿ ಆನ್ ಮಾಡ್ತೀವಿ, ಸ್ವಿಚ್ ಇಲ್ಲ, ಏನಿಲ್ಲ ಅದಕ್ಕೆ, ಶೋಕಿಗೆ ಇಟ್ಟಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ಸ್ವಿಚ್ ಬೋರ್ಡ್ ಇದೆ. ಚಾರ್ಜಿಂಗ್ ಅಂತೂ ಸ್ಲೋ ಆಗ್ತಾ ಇದೆ. ನೋಡೋಣ ಈ ಜರ್ನಿ ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ಡಲ್ ಇದೆ ಜರ್ನಿ. ನೋಡೋಣ ಯಾರು ಬರ್ತಾರೋ ಹೊಸ ಸೀಟಲ್ಲಿ, ಹೊಸ ಸಿಗ್ತಾರೆ ನಮ್ಮ ಮಾಸ್ಟರ್. ಹುಡುಗಿರ್ ತಂಟೆ ಬೇಡ ನಮ್ಗೆ. ಯಾರು ಮಚ್ಚ ಬ್ರೋ ಅಂತ ಸಿಕ್ಕಿದ್ರೆ ನೋ, ಯಾರು ಹುಡುಗರು ಬಂದ್ರೆ ಪರಿಚಯ ಮಾಡ್ಕೊಂಡು ಹಂಗೆ ಸ್ನ್ಯಾಪ್ಸ್ ಹಾಕಂತ ಅಷ್ಟೇ ಗಾಯ್ಸ್. ಬೆಳಗ್ಗೆವರೆಗೆ ಜರ್ನಿ ಸಾಗಿದ್ರೆ ಸಾಕು. ಬಟ್ ಇನ್ನೊಂದೇನಂದ್ರೆ, ಇಂಥ ಜರ್ನಿ ನೀವು ಮಾಡಬೇಡ್ರಿ. ಬಂದ್ರೆ ಒಂದು 10ರಿಂದ ಅವ್ರು ಫೈನ್ ಕಟ್ಟ ಅಭ್ಯಾಸ. ಬಟ್ ಏನಂದ್ರೆ, ನೀವು ಬರಂಗಿದ್ರೆ ಮಿನಿಮಮ್ ಆಲ್ಮೋಸ್ಟ್ ಟ್ರೈನ್ ಜರ್ನಿ ಇಸ್ ಬೆಸ್ಟ್. ಬಟ್ ನಮಗೆ ಟ್ರೈನ್ ಏನಂದ್ರೆ ಫುಲ್ ಇರುತ್ತಲ್ಲ,
ಬೆಳಿಗ್ಗೆ ಹೋದ ತಕ್ಷಣ ಶೂಟಿಂಗ್ ಇರುತ್ತಾ, ಹಂಗಾಗಿ ಟೈರ್ಡ್ ಆಗುತ್ತೆ ಅಂತೇಳಿ ಹೋಗೋ ಬಸ್ ಬುಕ್ ಮಾಡ್ಕೊಂಡು ಬರೋವಂಥ ಕಂಪಲ್ಸರಿ ಟ್ರೈನೇ. ಫಾಲೋ ದ ಅಕೌಂಟ್ ಆ್ಯಂಡ್ ಮೋರ್ ಅಪ್ಡೇಟ್ಸ್. ಸಬ್ಸ್ಕ್ರೈಬ್ ಟು ಚಾನಲ್ ಹೆಸರು ಹೇಳೋ, ನೀನು ಹೇಳ್ಬೇಕು. ಅದು ಶಂಕರ್ ಅಂಬಲ್ ಸೋಲೋ ಚಾನಲ್ ಹೆಸರು ಗೈಸ್, ನಿಮಗೆ ಓಕೆ ಗೊತ್ತಿದೆ. ಹೇಳ್ತಲ್ಲ ಬ್ರದರ್, ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಯಾವುದೇ ಟ್ರಿಪ್ ಹೇಳ್ಬೇಕು, ಎಲ್ಲ ಪ್ಲೇಸ್ ನೀವು ನೋಡ್ಬೇಕು ಅಂತ ಹೇಳ್ರಿ, ನಾವು ಅದನ್ನು ತೋರಿಸ್ತೀವಿ. ಅಕ್ಕ ಅಂತೂ ಬಿಸಿ ಆಗ್ಬಿಟ್ಟಾರ ಪಾಪ. ನಮ್ಮ ಮಾಸ್ಟರ್ಗಂತೂ ಫುಲ್ಲು ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಐತೆ ಬಳ್ಳಾರಿನಲ್ಲಿ. ಬಳ್ಳಾರಿನ ಅಂತಲ್ಲ, ಗುಂತಕಾಲು ಕುಡಿತೀನಿ, ಮತ್ತೆ ಇನ್ನು ಬೇರೆ ಬೇರೆ ಇನ್ನು ಹೈದ್ರಾಬಾದಲ್ಲಿ ಇದ್ದಾರೆ. ನಮ್ಮ ಮಾಸ್ಟರ್ಗಂತೂ ಫುಲ್ಲು ಫ್ಯಾನ್ಸ್ ಫಾಲೋಯಿಂಗ್ ಜಗ್ಗಿ, ಫುಲ್ಲು ಫ್ಯಾನ್ಸ್ ಫಾಲೋಯಿಂಗ್. ಇನ್ನೊಂದು ಮಾತು, ಆಫ್ಟರ್ 6 years ಆದಮೇಲೆ ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ. ಅದು ಯಾಕಂತ ಹೇಳೋದಿಲ್ಲ, ಬೇಡ, ನಾಳೆ ಇಲ್ಲ ನಾಳೆ ರೀಲಲ್ಲಿ ಪೋಸ್ಟ್ ಮಾಡ್ತೀನಿ, ಡ್ಯಾನ್ಸ್ ಮೂಲಕ ತೋರಿಸ್ತೀನಿ ನಾನು. ನೋಡಿ ಗೈಸ್, ಓಕೆನಾ? ರೀಲ್ ಗುಣ ಆಗ್ತೀನಿ ನೋಡಿ. ಏನು ಇಲ್ಲ ಸರ್ಪ್ರೈಸ್ ಅವೆಲ್ಲ. ಗೋಲ್ಡನ್ ವರ್ಡ್ಸ್ ಓನ್ಲಿ, ಕೆನಾಟ್ ಸೇ ಒನ್ಸ್ ಓನ್ಲಿ ಅಷ್ಟೇ. ಸಾರಿ ಗೋಲ್ಡನ್ ವರ್ಡ್ಸ್ ಕ್ಯಾನ್ ಸೇ ಒನ್ಸ್ ಓನ್ಲಿ. ಸಾರಿ ಗೈಸ್, ಗೋಲ್ಡನ್ ವರ್ಡ್ಸ್ ನಾಟ್ ರಿಪೀಟ್ ಅಗೇನ್. ಅಷ್ಟೇ. ಸಾರಿ, ಇಂಗ್ಲೀಷು ಅಲ್ಲೆಲ್ಲಿ ಮಿಸ್ಟೇಕ್ ಆಗುತ್ತೆ, ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಷ್ಟೊಂದು. ಅಣ್ಣವ್ರಂತೂ ಫುಲ್ ಇಂಗ್ಲೀಷಲ್ಲಿ ಪರ್ಫೆಕ್ಟ್, ನಾವೇನು ಅಷ್ಟೊಂದಿಲ್ಲ ಗಾಯ್ಸ್. ಇನ್ನೊಂದು ಗಾಯ್ಸ್, ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನೀವು ಆಲ್ಮೋಸ್ಟ್ ವ್ಯೂವರ್ಸ್ ಬಳ್ಳಾರಿಯವರಾದರೆ ಮೇಲ್ಗಡೆ ಬಾಯ್ ನೋಡ್ರಿ, ಮೇಲೆ ಬುಕ್ ಮಾಡಿದ್ರಿಲ್ಲ ಬಾಯ್ ಇದಾನೆ ಇಲ್ಲಿ ಬಿಡಿ. ಓಕೆ, ಸಾರಿ, ನಮ್ಮ ಸ್ಟೂಡೆಂಟ್ ತೊಂದರೆ ಅವ್ರಿಗೆ ಒಂದು ಟೆನ್ಷನ್ ಆಗ್ಬಿಟ್ಟಿದೆ. ಬಟ್ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ರೀಸೆಂಟಾಗಿ ಇವತ್ತೇ ಕಲ್ಯಾಣ್ ರಾಮ್ ಅವ್ರದ್ದು ಸನ್ ಆಫ್ ವೈಜಯಂತಿ ಅಂತ, ಸಾರಿ ಅರ್ಜುನ್ ಸನ್ ಆಫ್ ವೈಜಯಂತಿ ಅಂತ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಹೋಗಿ ನೋಡಿ, ಒಳ್ಳೆ ಮದರ್ ಆ್ಯಂಡ್ ಸನ್ ಕಾನ್ಸೆಪ್ಟು, ಎಮೋಷನಲ್ ಮೂವಿ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಗೈಸ್. ಮತ್ತೆ ಇವಾಗ ಬಸ್ ಅಂತ ಹೊಡ್ತು, ನಿದ್ದೆ ಅಂತ ಫುಲ್ ಬರ್ತೈತೆ, ನಿದ್ದೆ ಮಾಡೋಣ. ಹೊಸ ಪ್ಯಾಸೆಂಜರ್ ಬಂದರು. ಹಾಂ ಗೈಸ್, ಬೆಳಿಗ್ಗೆ ಸಿಗೋಣ. ಬೆಳಿಗ್ಗೆ ನಿಮಗೆ ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲ ಪ್ರತಿಯೊಂದು ನೋಡ್ತೀವಿ. ಬೆಳಿಗ್ಗೆ ಸಿಗೋಣ ಗೈಸ್. ಸೊ ಗಾಯ್ಸ್, ಬೆಳಿಗ್ಗೆ ನಾವು ಬಿಸ್ಕೆಟ್ಗೆ ಪಾಪ ಅಣ್ಣಂತೂ ನಿದ್ದೆನೇ ಮಾಡಿಲ್ಲ. ನಿಮಗೆ ಆಮೇಲೆ ಹೇಳ್ತೀನಿ ಎಲ್ಲ ಏನಾಯಿತು ಏನಿಲ್ಲ ಅಂತ ಡಿಸ್ಟರ್ಬೆನ್ಸ್ ಇದೆ. ಆಯ್ತು ಗೈಸ್, ಆಮೇಲೆ ಹೇಳ್ತೀನಿ. ರೂಮ್ ಹೋಗ್ತೀವಿ ಇವಾಗ. ಫಸ್ಟ್ ಒಂದು ರೂಮ್ ನೋಡಿದ್ವಿ, 800,000 ಇಷ್ಟ ಆಗಲಿಲ್ಲ. ಬಟ್ ಇನ್ನೊಂದು ರೂಮ್ ನೋಡ್ತಾ ಇದ್ದೀವಿ. ಐ ಮೀನ್ ಬೀಚಲ್ಲಿ ಎಲ್ಲ ಆಟೋ ಕೂಡ ಫ್ರೀ ಸರ್ವಿಸ್, ಅಂದರೆ ಒಂದ್ಸಲ ರೂಮ್ ನೋಡ್ಕೊಂಡು ಬರ್ಬೋದು. ಚೆನ್ನಾಗಿದ್ರೆ ಬುಕ್ ಮಾಡ್ಕೊಬೋದು, ಇಲ್ಲಾಂದರೆ ವಾಪಸ್ ಮತ್ತೆ ಎಲ್ಲಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಯಾವುದೇ ಥರ ಚಾರ್ಜಸ್ ಇಲ್ಲ. ಇದೊಂದು ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು. ಆ್ಯಂಡ್ ಅವರು ಪ್ರೊಜೆಕ್ಟ್ ಕೊಡಿದ್ದಾರೆ, ರೂಮ್ ಈ ಥರ ಇದೆ ಅಂತ ಎಲ್ಲ ತೋರಿಸ್ತಾ ಇದ್ದಾರೆ. ಏನೋ ಫಸ್ಟ್ ನೋಡ್ಬೋದು, ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನು ಗೊತ್ತಿಲ್ಲ. ಬಟ್ ಯಸ್, ಸೇಫ್ಲಿ ರೀಚ್ ಟು ಹೈದ್ರಾಬಾದ್. ಆಮೇಲೆ ನಿಮಗೆ ಡೀಟೇಲಾಗಿ ಎಲ್ಲ ಹೇಳ್ತೀನಿ, ಏನಾಯಿತು ನೈಟೆಲ್ಲ ಏನೇನಾಯಿತು ಏನಿಲ್ಲ ಅಂತ ಗೈಸ್. ರೂಮ್ ಹೋಗ್ತೀವಿ, ರೂಮಿಗೆ ಹೋಗಿ ಹೋಗೋಣ. ಅಂತೂ ಇಂತೂ ರೂಮಿಗೆ ಬಂದ್ವಿ. ಬಟ್ ಲಿಫ್ಟ್ಗಳಲ್ಲಿ ನೋಡಿದ್ರೆ ಈಗ ವಿಮಾನ ಬೇಸ್ ಹೋಗ್ಬಿಟ್ಟಾರ. ಬಟ್ ಲಿಫ್ಟ್ ನೋಡಿದ್ರೆ ಹೆಂಗೈತೆ ಗೊತ್ತಿಲ್ಲ. ಬಂದೇ ಹೊರತು ಮಿರೋ ದೊಡ್ಡದೈತಿ. ಡ್ಯಾನ್ಸ್ ಕ್ಲಾಸ್ ಇದ್ರಿಂದ ನಾವು ಡ್ಯಾನ್ಸ್ ಕ್ಲಾಸ್ ಇಲ್ಲೇ ಮಾಡ್ಬಿಡೋದು. ಜಾಸ್ ನಿಮ್ಗೆ ಮತ್ತೆ ವಿಮಾಲ್ಗಳು ತೋರಿಸಿ ಒಂದು ನಿಮಿಷ. ಅಲ್ಲ ಇಲ್ವೋ ಮಿರರ್ಗೆ ಇಲ್ಲೇ ನಾವು ಡ್ಯಾನ್ಸ್ ಕ್ಲಾಸ್ ಮಾಡ್ಕೋಬೋದು. ಚೆನ್ನಾಗಿದೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡು. ರೂಮ್ ಅಂತೂ ಲಕ್ಸುರಿ. ಅಣ್ಣ 15,000 ಇಟ್ಟು ರೂಮ್ ಕೊಡಿಸಿದ್ದಾರೆ ನಮಗೆ. 15,000 ಸುಮ್ಮನೆ ಹಂಗೆ ಇರಲ್ಲ ಅಂತ. ಬಟ್ ಹಂಗ ಒಳ್ಳೆ ಮಾಸ ಅಂತ ಕೆಟ್ಟಾನೆ, ಅಷ್ಟಿಷ್ಟು ಕೆಟ್ಟಾನೆ, ಸ್ವಲ್ಪ ಒಳ್ಳೆ ನಮ್ಮ ಮಾಸ್ಟರ್ ಕೃಷ್ಣ ರುಕ್ಮಿಣಿ. ನಮ್ಮ ಮಾಸ್ಟರ್ ಕೃಷ್ಣರು ರುಕ್ಮಿಣಿ. ಗೈಸ್ ರೂಮ್ ಇದೆ. ಓಕೆ, ನಾಟ್ ಬ್ಯಾಡ್ ಗೈಸ್. ಇಲ್ಲೇ ನಮ್ಮ ರೂಮು, ಇಲ್ಲೇ ನಾವಿರೋದು ಗೈಸ್. ಈಗ ಸ್ಟೇ ಆಗೋದು ಇಲ್ಲೇ, ಫ್ರೆಶ್ ಅಪ್ ಆಗೋದು ಇಲ್ಲೇ. ಫ್ರೆಶ್ ಅಪ್ ಆಗಿ ಈಗ ಚಾರ್ಮಿನಾರು ಮತ್ತು ಅದೆಲ್ಲ ಇನ್ನು ಬೇರೆ ಬೇರೆ ಏನೇನೋ ಟ್ರಿಪ್ ಅದೆಲ್ಲ ಆಗ್ತೀವಿ ಗೈಸ್. ಅಂದರೆ ಹೊರಗಡೆ ಹೋಗಿ ನಾಳೆ ಶೂಟ್ ಮುಗಿಸ್ಕೊಂಡು ಸೀದಾ ನಾಡ್ದ ಹಂಗೆ ಹೋಗ್ಬಿಡೋದು ಇದು ಬಳ್ಳಾರಿಗೆ. ಇನ್ನು ಇದು 3 bedrooms ನೋಡ್ತಿದಾರ. ಅಕ್ಕಂದು ಐಫೋನು 14 ಯಾವ್ದಕ್ಕ 14 ಪ್ರೋ ಅಲ್ಲ, ಪ್ರೋ ಮ್ಯಾಕ್ಸಾ ಪ್ರೋನಾ? ಹಾಂ, ಪ್ರೋ ಮ್ಯಾಕ್ಸ್. ಅಕ್ಕಂದು ಐಫೋನ್ 14 ಪ್ರೋ. ನಮ್ಮದು 16 ಅಷ್ಟೇ. ನಾವು ಬಿಡಿ ಹೇಳ, ನಮ್ಮದು 16. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅಂತೂ ಇಂತೂ ಬೆಳಿಗ್ಗೆ ಆಯಿತು. ಹೈದ್ರಾಬಾದಲ್ಲಿ ನಾವು ಫ್ರೆಶ್ ಅಪ್ ಆಗಿ ಫುಲ್ಲು ಹೈದ್ರಾಬಾದಲ್ಲಿ ಇದ್ದೀವಿ ಈಗ. ಹೈದ್ರಾಬಾದ್ ಹೋಟೆಲ್, ಹೋಟೆಲ್ ಹೆಸರೇನು?
ಫಿಲ್ ಇನ್ ದ ಬ್ಲಾಂಕ್ಸ್. ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ, ಅದಕ್ಕೆ ಫಿಲ್ ಮಾಡೋದು. ಅಲ್ಲ, ಕಾಚಿಗೂಡು ಹೋಟೆಲ್ ಅಷ್ಟೇ. ಏರಿಯಾ ರೈಲ್ವೆ ಸ್ಟೇಷನ್ ಬಳಿಗೆ ಕಾಚಿಗೂಡು ಸ್ಟೇಷನ್, ಸಾರಿ ಕಾಚಿಗೂಡು ಹೋಟೆಲ್. ಅಂಡ್ ಆಕ್ಚುಲಿ ನಾವು ಕನ್ನಡಿಗರಿಗೆ ದೇವ್ರ ಬಗ್ಗೆ ಜಾಸ್ತಿ ಅಲ್ಲ. ಇವತ್ತು ಶನಿವಾರ ಫೇಮಸ್ ಆಗಿರೋ ಬಿರ್ಲಾ ಮಂದಿರ ಹೋಗ್ತಾ ಇದೀವಿ. ತೋರಿಸ್ತೀನಿ ಹೆಂಗಿದೆ ಅಂತ ತೋರಿಸ್ತೀವಿ. ಅಲ್ಲಿ ಏನಾಯ್ತು ಏನಿಲ್ಲ ಎತ್ತ ಏನೇನೋ ಎಲ್ಲ ಫಾಸ್ಟಿಂಗ್ ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ನಿನ್ನೆ ಫಾಸ್ಟಿಂಗ್ ಇದ್ವಿ. ಇವತ್ತು ಹೈದ್ರಾಬಾದ್ ಅಣ್ಣ ಪಾಪ ನಿನ್ನೆ ಅದಾಗ ಹೇಳ್ತೀನಿ ಅಂತಂದಲ್ಲ, ನಿನ್ನೆಯಿಂದ ಪಾಪ ಪ್ರತಿ ಸೆಕೆಂಡಿಗೂ ಎದ್ದು ನೋಡ್ತಾನ ನಾವು ಮಕ್ಕಂಡಿದ್ವಿ ಇಲ್ಲ ಹೆಂಗ ಮಕ್ಕಂಡಿದ್ವಿ. ಮತ್ತೆ ಅಕ್ಕಂತೂ ಅಮ್ಮ ಅಕ್ಕಂದು ಹೆಂಗ್ ಮಕ್ಕಳು ಅಂತಲ್ಲ, ಸುರಕ್ಷಿತವಾಗಿ ಅದೇ ನಮ್ಮ ಅದಾಗುತ್ತೆ. ಅಂದ್ರೆ ಅದೇ ಐ ಮೀನ್ ಬಾಡಿಗಳನ್ನು ಅನ್ಕೋರಿ. ನಾನು ಅಣ್ಣ ಒಂದೇ ಸೀಟಲ್ಲಿ ಮಕ್ಕಳಿದ್ದು, ಅಂದ್ರೆ ಡಬಲ್ ಬೆಡ್ ಇತ್ತು. ಅಕ್ಕ ನಮ್ಮ ಪಕ್ಕದಲ್ಲೇ ಮಕ್ಕಳಿದ್ರು, ಸಿಂಗಲ್. ಅಲ್ಲ ಅಣ್ಣ, ಯಾವುದಕ್ಕೂ ಹೇಳ್ಬೇಕಲ್ಲ, ಸುಮ್ಮನೆ ಸಿಂಗಲ್ ಇದ್ರು ಆದ್ರೆ ಮಕ್ಕಳಿದ್ರು. ಅಕ್ಕ ಅಂತೂ ಕಿಟಕಿ ಹಿಂಗಾಗ್ಬಿಟ್ಟಿದ್ರು, ತಲೆ ಅಣ್ಣ ಎಪ್ಸಿದಾನೆ ಎದ್ದೇ ಇಲ್ಲ. ಅವರು ಲಾಸ್ಟಿಗೆ ಫೋನ್ ಮಾಡಿದ್ರೆ ಎದ್ದಿದಾರ. ಒಂದು 5 ಮೀಟರ್ ದೂರ ಕೂಡ ಇಲ್ಲ, ಅಲ್ಲಿದಲ್ಲಿಗೆ ಕಾಲ್ ಮಾಡಿದ್ವಿ. ಗೈಸ್ ನಾವು ರೆಡಿಯಾಗಿ ಹೋಗ್ಲಿ ಒಂದು ಅರ್ಧ ಗಂಟೆ ಆಯ್ತು. ಇನ್ನು ಅಕ್ಕ, ನಾನು ಫಸ್ಟ್ ಸ್ನಾನ ಮಾಡಿ ರೆಡಿ ಅದೇ, ಅಣ್ಣನೇ ಲಾಸ್ಟ್ ಮಾಡಿದ್ದು. ನಾವು ರೆಡಿ ಆಗಿ ಫುಲ್ ಟಾಪ್ ಟು ಬಾಟಮ್ ನೋಡಿ, ಅಣ್ಣ ಶೂ ಪ್ಯಾಂಟ್ ಟೀ ಶರ್ಟ್ ಜೋರು ಹಾಕ್ಬಿಟ್ಟಾನ. ಅಕ್ಕ ನೋಡ್ರಿ ಇನ್ನಾಗ ರೆಡಿನೇ ಆಗ್ತಾ ಇದಾರೆ, ಸುಮ್ಮನೆ ರೆಡಿ ಆಗ್ತಿದ್ದಾರೆ. ಹೆಣ್ಮಕ್ಳು ಎಷ್ಟು ಟೈಮ್ ಇದ್ರೂ ಸಾಲದು ರೆಡಿ ಆಗಿ. ಗೈಸ್ ಅದಂತೂ ಕರೆಕ್ಟ್. ಇವತ್ತು ಹುಡುಗಿರೋದಿಷ್ಟು, ಅವ್ಳ ಬ್ಯಾಗ್ ಇರೋದಿಷ್ಟು, ಅವ್ರ ಸಾಮಾನು ಇಷ್ಟ ಇದೆ. ಕರೆಕ್ಟ್. ಆ ಬ್ಯಾಗ್ ಇಷ್ಟ ಐತೆ ಅದ್ರಾಗ ಯಪ್ಪ ಕ್ರೀಮ್ಗಳು ಎಷ್ಟು ಬ್ಯಾಗಲ್ಲಿ 108 ಸಾಮಾನು ತಂದಾಗ. ಎಲ್ಲೈತಕ್ಕ ಬ್ಯಾಗ್ನಿಂದ? ಆ ಬ್ಯಾಗಲ್ಲಿ ಬ್ಯಾಗ್ ಐತೆ ಗೈಸ್, ಬ್ಯಾಗ್ ನೋಡಿ ಎಷ್ಟೈತೆ, ಇಷ್ಟೇ ಇರೋದು ಬ್ಯಾಗ್. ಆ ಬ್ಯಾಗಲ್ಲಿ ಇನ್ನೊಂದು ಬ್ಯಾಗ್ ಐತೆ. ಅಕ್ಕ ಬ್ಯಾಗಲ್ಲಿ ಬೆಡ್ ಮೇಲೆ ಇಲ್ಲ ಈಗ ನಿನ್ನೆ ನಮ್ಮಮ್ಮ ಪ್ರೀತಿಯನ್ನು ಕೊಟ್ಟರೆ ಒಬ್ರು ತಿಂದಿಲ್ಲ. ಅಯ್ಯೇ, ನಾನು ತಿಂದಿನಿ ನಿನ್ನೆ ಒಂದು ಪೀಸು. ನಾನು ಮುಗಿಸಿ ತಿಂದ್ವಿ, ನೀವು ತಿನ್ಸಿರೇನ ಅಂತ ಅಂದ್ಕೊಂಡು ನಾವು ಬಿಟ್ಟಿದ್ವಿ ನಿಮಗೆ ಅಕ್ಕಗೆ, ಆದರೆ ತಿನ್ಲಿಲ್ಲ ನೀವು. ಬಟ್ ನಿನ್ನೆ ತಲೆ ಹೊರಗಿನ ಮಕ್ಕಳಲ್ಲಿ ವಿಂಡೋಗೆ ನಿನ್ನೆ ಲಾಸ್ಟ್ ಇದ್ದಾಗ್ತಿತ್ತು. ನಾನು ಫೋನ್ ಮಾಡಿ ಎಬ್ಸೋದಕ್ಕೆ ಮುಂದಕ್ಕೆ ನಿಜಗಳಿದೆ. ಇಂಥ ಅಣ್ಣ ಸಿಗ್ಬೇಕಂದ್ರೆ ನಾವು ಪುಣ್ಯ ಪಡೆದಿರ್ಬೇಕು. ಇಂಥ ಮಾಸ್ಟರ್ ಸಿಗ್ಬೇಕಂದ್ರೆ ಮಾಸ್ಟರ್ ಅಲ್ಲ ರಸಿಕ ರಾಜ ಅಣ್ಣ. ಮತ್ತೆ ಹಂಗಲ್ಲ ಅಣ್ಣ, ಅಂದ್ರೆ ಇನ್ನೋಸೆಂಟ್ ಹುಡುಗ ಅಣ್ಣ ಇನ್ನೋಸೆಂಟ್ ಹುಡುಗ ಕೃಷ್ಣ. ರುಕ್ಮಿಣಿಗಳು ಅಣ್ಣಗ ಜಾಸ್ತಿ. ಆಗ ಬ್ಯಾಗ್ ಕೊಡಿ ನಿಮ್ದು. ಕೊಡಿ ಅಕ್ಕ ಬ್ಯಾಗ್. ಆ ಬ್ಯಾಗ್ ಕೊಡಿ ಅಕ್ಕ. ಬ್ಯಾಗ್ ಕೊಡುವಲ್ರು ಗೈಸ್. ಆಮೇಲೆ ಹಂಗೆ ಮಾಡಿ ಬಿರ್ಲಾ ಮಂದಿರು, ಅದಾದ್ಮೇಲೆ ತಾಜ್ ಮಹಲ್ ಅಲ್ಲ ಚೋರ್ ಬಜಾರು, ಚಾರ್ಮಿನಾರು, ಅದಾದ್ಮೇಲೆ ಇರಾನಿ ಚಾಯ್ ಕೊಡ್ಬೇಕು ಫಸ್ಟ್. ಬೆಳಗ್ಗೆ ಕುಡಿದೀವಿ, ಬಟ್ ಅಷ್ಟು ಕಿಕ್ ಅನ್ಸಿಲ್ಲ. ವಿ ಶುಡ್ ಡ್ರಿಂಕ್ ಅಗೇನ್ ಒನ್ಸ್. ಅಣ್ಣ ಕಿಕ್ ಇರ್ಬೇಕಂದ್ರೆ ವಿ ಶುಡ್ ಡ್ರಿಂಕ್ ಅಗೇನ್ ಒನ್ಸ್ ಗೈಸ್. ಅದಾದ್ಮೇಲೆ ಚಾಯ್. ಬಟ್ ಇನ್ನೊಂದು ವಿಷಯ, ಹಾಟ್ಸ್ಪಾಟ್ ಆನ್ ಮಾಡಿಸ್ಕೊಂಡು ಬರೀ 15 ನಿಮಿಷದಲ್ಲಿ 100 MB 1.5 GB ಖಾಲಿ ಮಾಡಿಟ್ಟಲ್ಲ. ಇವತ್ತೇನು ಸ್ಟೋರಿ ಏನಾಗಬೇಕು, ಸ್ನ್ಯಾಪ್ ಏನಾಗಬೇಕು? ಸ್ಟೋರಿ ಇಲ್ಲ, ಸ್ನ್ಯಾಪ್ ಇಲ್ಲ, ಏನೇ. ನಂದು 5G ಅನ್ಲಿಮಿಟೆಡ್. ಇವೆಷ್ಟೊಂದು ಫ್ರೆಂಡ್ಸ್ ಕಾಲ್ ಮಾಡಿದ್ರೆ ವಿಡಿಯೋ ಕಾಲ್ ಆಗಲಿ ಏನೇ ಆಗಲಿ ಹೆಂಗ್ ಹೋಗ್ಬೇಕು ಗೈಸ್. ಇನ್ನ ನಮ್ಮ ಹುಡುಗರೆಲ್ಲ ಡೀಗ್ ಹೋಗಾರ. ಯಾರು ನಾನು ಹಾಟ್ಸ್ಪಾಟ್ ಆನ್ ಮಾಡೋದಿಲ್ಲ. ಗೈಸ್. ನಂದು ಐದು ತಗೊಳ್ಳಿ, ನಾನು ಆನ್ ಮಾಡ್ತೀನಿ ಈಗ. ಸೊ ಗೈಸ್, ಅಂತೂ ಇವಾಗ ಇವಾಗ ಚೆಕ್ಔಟ್ ಮಾಡೋದಿಲ್ಲ, ನಾಳೆ ಮಾಡ್ತೀವಿ. ನಾಳೆನೇ ಶೂಟ್ ಇದೆ ಅಲ್ಲ. ಇವತ್ತು ಹೊರಗಡೆ ಸುತ್ತಾಡಿ ಎಲ್ಲ ಏನೇನೈತೆ ಎಲ್ಲ ಹೈದ್ರಾಬಾದಲ್ಲಿ ಸುತ್ತಾಡಿ ಎಲ್ಲ ಆಗೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ಸುತ್ತಾಡಿ ಒನ್ ಡೇದಲ್ಲಿ ನೋಡಿ ಎಲ್ಲ ವೀಡಿಯೋದಾಗ ಹಾಕ್ತೀವಿ. ನೋಡಿ ಗೈಸ್, ಅಂತೂ ಇಂತೂ ಇವಾಗ ಹೋಗ್ತೀವಿ ರೂಮ್ ಬಿಟ್ಟು. ಬನ್ನಿ. ಪ್ಲಾನ್ ಅಂತೂ ಚೇಂಜ್ ಆಯಿತು. ಬಿರ್ಲಾ ಮಂದಿಗೆ ಹೋಗ್ತಿಲ್ಲ. ಫಸ್ಟ್ ನಾವು ಹೋಗ್ತಿರೋದು ಎಲ್ಲಿನ ಚಾರ್ಮಿನಾರ್. ಅದೇ ತಾಜ್ ಮಹಲ್ ನಮಗೆ ತಾಜ್ ಮಹಲ್ ಗೈಸ್ ಅದಲ್ಲ. ಅಲ್ಲಿ ಹೋಗ್ತಾ ಇದೀವಿ ಫಸ್ಟ್. ಇವಾಗ ಅಲ್ಲಿ ಹೋಗ್ತೀನಿ. ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಸೀದಾ ಚಾರ್ಮಿನಾರ್ ಹೋಗಿ ತಾಜ್ ಮಹಲ್ ಸುಮ್ಮನೆ ಹಾಕ ಚಾರ್ಮಿನಾರ್. ಓಕೆ ಗೈಸ್, ಯಾವ್ದು ತಾಜ್ ಮಹಲ್ ಹೋಗ್ಲಿ ಬಿಡಿ ಬಂತು ನೋಡಿ ಗೈಸ್. ತಾಜ್ ಮಹಲ್ ಬಂತು. ತಾಜ್ ಮಹಲ್ ಅಣ್ಣ ಹೆಂಗ ರೈಟ್ ಲೆಫ್ಟಾ ಸ್ಟ್ರೇಟಾ?
ಇಲ್ಲಿ ಹೈದ್ರಾಬಾದ್ ಅಂತೂ ಟ್ರಾಫಿಕ್ ಫುಲ್ಲು. ನಮ್ಮ ಕನ್ನಡ ಅಂತೂ ಅರ್ಥನೇ ಆಗೋದಿಲ್ಲ ಸ್ವಲ್ಪ ಮಂದಿಗೆ. ಇಲ್ಲಿ ಅವ್ರು ಏನು ಮಾತಾಡ್ತಾರೆ ಈಗ ನೋಡ್ತಿರ್ತಾರೆ ಪಾಪ. ಅಂದರೆ ಇದ್ದಾರೆ, ನಾವು ಬೆಳಿಗ್ಗೆ ಅಕ್ಕ ನಾನು ಇದು ಸೋಪು ಪೇಸ್ಟ್ ತಾಣಕ್ಕೆ ಹೋದಾಗ ಅವಾಗ ಇದ್ರು ಒಬ್ರು ಮಾತಾಡ್ಸಿದ್ರು ಅವರು. ಅವ್ರಿಗೆ ಕನ್ನಡದಲ್ಲಿ ಹಿಂದಿ ಅದು ಅವ್ರೇನು ಹೇಳ್ತಾರೆ ತೋಡ ತೋಡ ಅಂತ ಕನ್ನಡ. ಚಾರ್ಮಿನಾರಿಗಂತೂ ಎಂಟ್ರಿ ಆದ್ವಿ. ಜಸ್ಟ್ ಈಗ ತಾನೇ ಚಾರ್ಮಿನಾರಿಗೆ ಎಂಟ್ರಿ ಆಗ್ತಿದೆ ಗೈಸ್, ನೋಡ್ರಿ ನೀವು. ಈಗ ತಾನೇ ಎಂಟ್ರಿ ಆಗ್ತಿದೆ ಗೈಸ್ ಚಾರ್ಮಿನಾರ್ರೆ. 1 ಕಿಲೋಮೀಟ್ರಿಂದ ನಡ್ಕೊಂಡು ಬಂದ್ವಿ. ಸುಮ್ಮನೆ ಯಾಕೆ ಬಸ್ಸು ಗಿಸ್ಸು ತಲೆ ನೋವು ಗೈಸ್. ಬಸ್ ಅಂತ ನಮ್ಗೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್, ಅದಕ್ಕೆ ತಲೆ ನೋವು ಅಂತ. ಹಾಗಾಗಿ ನಾವು 1 ಕಿಲೋಮೀಟ್ರ್ ಹಂಗೆ ನಡ್ಕೊಂಡು ಬಂದಿದ್ವಿ ಚಾರ್ಮಿನಾರ್ ಹತ್ರ. ಅಂದರೆ ನಮ್ಮ ಬಳ್ಳಾರಿಗಿಂತ ಇಲ್ಲಿ ಬಿಸಿಲು ಭಾಳ ಕಡಿಮೆ. ಒಂದು ನೀವು ನೋಡ್ಬೋದು, ನಮಗೆ ಬಸ್ ಚಾರ್ಜ್ ಆಗಿದ್ದು ಅಲ್ಲಿಂದ ಇಲ್ಲಿಗೆ ರೂಮಿಂದ ಅಂದರೆ 1 ಕಿಲೋಮೀಟ್ರ್ ಸ್ವಲ್ಪ ಗ್ಯಾಪಲ್ಲಿ ಬಿಟ್ಟಿದ್ರು. ಅಲ್ಲಿಗೆ 30 ರೂಪೀಸ್ ತಗೊಂಡಿದ್ದಾರೆ ಒಬ್ಬರಿಗೆ 30 ರೂಪೀಸ್. ಅಂದರೆ ಇಲ್ಲಿ ಪಾಸ್ ಇದೆ, ಪಾಸ್ ಬಂದುಬಿಟ್ಟು 120 ರೂಪೀಸ್ ಅಂತ ಹೇಳಿದ್ದಾರೆ. ಅಂದರೆ 24 ಅವರ್ಸ್ ನೀವು ಹೇಗನ ತಿರುಗ್ರಿ, ಹೇಗನ ಮಾಡಿರಿ, ಎಲ್ಲಿಗನ ಹೋಗ್ರಿ, ಹೆಂಗನ ಹೋಗ್ರಿ, ಬಸ್ ಫ್ರೀ ಇರುತ್ತೆ. 120 ರೂಪೀಸ್ ಪಾಸ್ ಬಂದುಬಿಟ್ಟು ಅದು ತೊಗೋಬೋದು. ಅಂದರೆ ಅದು ನಾವು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಒಟ್ಟು ತೊಗೊತೀವಿ, ಈಗ ಸ್ವಲ್ಪ ಲೇಟ್ ಆಗುತ್ತೆ. ಚಾರ್ಮಿನಾರಿಗೆ ಅಂತ ಬಂದ್ವಿ. ಅಣ್ಣ ಬಿಜಿ ಇದ್ದಾರ ಫೋನಲ್ಲಿ ಪಾಪ. ಅಣ್ಣ ಕ್ಯಾರಿ ಅಣ್ಣ ಚಾರ್ಮಿನಾರ್. ಫಸ್ಟ್ ಟೈಮ್ ನೋಡ್ತೀರ ಜೀವನದಲ್ಲಿ ಚಾರ್ಮಿನಾರ್? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಫುಲ್ ಎಕ್ಸೈಟ್ ಆಗಿದ್ದೆ. ಬಟ್ ನಾವು ಅನ್ಕೊಂಡಿರೋ ಥರನೇ ಅದೇ ಬೇರೆ ಥರನೇ ಇದೆ ಇದು. ಅಂದರೆ ನಾನು ಬಂದಿದ್ದೀನಿ ಹೈದ್ರಾಬಾದಿಗೆ, ಏನು ಬಂದಿದ್ದೀನಿ, ಆದರೆ ಚಾರ್ಮಿನಾರಿಗೆ ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್. ನಾನು ಹೈದ್ರಾಬಾದ್ಗೂ ಫಸ್ಟ್ ಟೈಮ್, ಎಲ್ಲ ಫಸ್ಟ್ ಟೈಮ್. ಡಿ ಶೂಟಿಗೆ ಬಂದಿದ್ದೀನಿ, ಎಲ್ಲ ಮಾಡಿದ್ದೀನಿ, ಪ್ರತಿಯೊಂದಕ್ಕೆಲ್ಲ ಹೋಗಿದ್ದೀನಿ. ಆದರೆ ಚಾರ್ಮಿನಾರಿಗೆ ಬಂದಿರೋದಂದರೆ ಫಸ್ಟ್ ಟೈಮ್. ಅಂದರೆ ಇದು ಮಸೀದಿ ಹಂಗೆ. ಐಸ್ ಕ್ರೀಮು, ವಾಚು, ಚೈನ್ಸು, ಟವಲ್ಸು, ಇನ್ನು ಏನೋ ಸ್ಲಿಪ್ಪರ್ಸು, ಪ್ರತಿಯೊಂದು ಮಾರ್ತಿದ್ದಾರೆ ಇಲ್ಲಿ. ಫುಲ್ಲು ಮಾರ್ತಾರೆ, ಏನು ಬೇಕಾದ್ರು ತೊಗೋಬೋದು. ಏನೋ ಎಲ್ಲ ಮಾಡ್ತಾರೆ. ಚಪ್ಪಲಿ, ಸ್ಲಿಪ್ಪರ್ಸು ಪ್ರತಿಯೊಂದು ಮಾರ್ತಿದ್ದಾರೆ ಗೈಸ್. ಇಲ್ಲಿ ಎಲ್ಲ ಸಿಗುತ್ತೆ. ಬನ್ನಿ ಸ್ಲಿಪ್ಪರ್ಸು. ಲೇಡೀಸ್ಗೆ ಬಳೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಇದ್ದರೆ ಬಂದು ಕರ್ಕೊಂಡ್ಬನ್ನಿ ಇಲ್ಲಿಗೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಫೈನಲಿ ವಿ ರೀಚ್ ದ ಚಾರ್ಮಿನಾರ್ ಗೈಸ್. ಫೈನಲಿ ವಿ ರೀಚ್ ದ ಚಾರ್ಮಿನಾರ್. ಬ್ಯಾಗ್ಸು ಏನೋ ಮಾಡ್ತಿದ್ದಾರೆ ಗೈಸ್ ಇಲ್ಲಿ. ಏನು ಹಾಲಲ್ಲಿದೆ, ಫುಲ್ ಹೈಟ್ ಇದೆ ಚಾರ್ಮಿನಾರ್. ಚಾರ್ಮಿನಾರ್ ಅಲ್ಲ, ಅದು ಚಾರ್ಮಿನಾರ್ ಮತ್ತೆ ಅಂದಿದ್ದು ನಾವು. ಬಿಡ್ರಿ, ಅದೇ ಅಂದಿದ್ದು ನಾವು. ಯಾಕ್ರಿ ಅದೇ ಅಂದಿರೋದು ನಾವು. ಓ ಅಣ್ಣ ಸಂತಿದ್ದು ಅಣ್ಣ ಸೇಫಾಗಿ ಕರ್ಕೊಂಬಂದ್ರಿ ನಮ್ಮನ್ನ ಚಾರ್ಮಿನಾರಿಗೆ. ಮಸೀದಿ ಮಸೀದಲ್ಲ ಅದು ಚಾರ್ಮಿನಾರು. 4 ಸ್ತಂಭ ಇರೋದೆಲ್ಲ ಚಾರ್ಮಿನಾರ್, ಮಸೀದ್ ಆಗಲ್ಲ. ನೆಕ್ಸ್ಟ್ ದುರಂಗುಡಿ ಹೋಗ್ತೀವಿ ಗೈಸ್. ದುರಂಗುಡಿ ಹೋಗ್ತೀವಿ ಗೈಸ್ ನೆಕ್ಸ್ಟ್. ಗೈಸ್ ಇವಾಗ ಏನು ಅನ್ಕೊಂಡ್ಬಿಟ್ಟಾರೆ ಅಂದರೆ ಚಾರ್ಮಿನಾರ್ ಸಣ್ಣದು ಅನ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟಿದೆ ಅನ್ಕೊಂಡಿದ್ದಾರೆ. ನೋಡಿದ್ರೆ ಎಷ್ಟು ದೊಡ್ಡದಿದೆ, ಭಾಳ ದೊಡ್ಡದಿದೆ ಚಾರ್ಮಿನಾರ್. ಅಮೇಝಿಂಗ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಚೀಪ್ ರೇಟಲ್ಲಿ ಸಿಗುತ್ತೆ, ಏನು ಬೇಕಾದ್ರೂ ಸಿಗುತ್ತೆ ಗೈಸ್ ಚೀಪ್ ರೇಟಲ್ಲಿ. ಯಾವುದು ದೇವಸ್ಥಾನ ಇದೆ ಇಲ್ಲಿ? ನಾನು ಇಲ್ಲೇ ಇರ್ತೀನಿ, ಅಲ್ಲಿ ಹೋಗೋಣ ಬನ್ನಿ ಮುಂದೆ. ಯಾವುದು ದೇವಸ್ಥಾನ ಇದೆ ಇಲ್ಲಿ? ಮುಚ್ಚಿಬಿಟ್ಟಿದ್ದಾರೆ. ನಾವು ಉಡುಪಿಲಿ ಹೋಗಿದ್ವಲ್ಲ ಕೃಷ್ಣ ಟೆಂಪಲ್, ಹಂಗೆ ನೋಡಬೇಕು.
ದೇವಿ ಮಾ ಟೆಂಪಲ್. ದೇವಿ ಟೆಂಪಲ್ ಗೈಸ್. ದೇವಿ ಟೆಂಪಲ್. ಏನು ಜನ ಗೈಸ್ ಇಲ್ಲಿ. ತುಂಬಾ ಇದೆ ಬನ್ನಿ. ಏನು ತೊಗೊಂತೀನ ಬನ್ನಿ ಬನ್ನಿರಿ ತೊಗೊಳೋನ್ ಬಿಡಿ ಆಮೇಲೆ ತೊಗೊಳೋನ್ ಬನ್ನಿ. ಫಸ್ಟ್ ಚಾರ್ಮಿನಾರ್ ನೋಡಿ, ಅಲ್ಲಿ ನೋಡಿ ಜನ ನೋಡಿ ಮೇಲೆ. ಲೇಡೀಸ್ ಅಂತೂ ಅವ್ರಿಗೆ ಏನನ್ನ ಸಿಕ್ಬಿಟ್ರೆ ಸಾಕು, ಇಯರಿಂಗ್ಸ್ ಆಗಲಿ ಅಣ್ಣ ಅವ್ರೇನೋ ತೊಗೊತಾರಂತೆ. ಲೇಡೀಸಿನ ಕರ್ಕೊಂಬಂದ್ಬಿಡಿ ಅಂದ್ರೆ ಆಯಿತು. ಶಾಪಿಂಗ್ ಅಂತೂ ಫುಲ್ ಇರುತ್ತೆ. ಶಾಪಿಂಗ್ಗೆ ನೋಡೋಕ್ಕಾಗೋದಿಲ್ವ, ಹಂಗಿರುತ್ತೆ ಅವ್ರ ಶಾಪಿಂಗ್. ಏನು ತೊಗೊಂತಾರೋ ಗೊತ್ತಿಲ್ಲ ಗೈಸ್, ಆದರೆ ನೋಡ್ತಿದ್ದಾರೆ. ನಮ್ದು ಸ್ಕಾರ್ಫ್ ತಗೋಣ ಅಂದ್ರೆ ಬರೀ ಮುಸ್ಲಿಮ್ಸ್ ಅವ್ರದ್ದು ಇದೆ. ಇದು ಬರೀ ಮುಸ್ಲಿಮ್ಸ್ ಅಂತಾರೆ ಓನ್ಲಿ ಮುಸ್ಲಿಮ್ಸ್ ಇದೆ ನೋಡಿ ಗಾಯ್ಸ್. ನಿಮ್ಮ ಮುಸ್ಲಿಮ್ಸ್ ಬರೋದು. ಗಾಯ್ಸ್ ಚಪ್ಪಲ್ ಇದೆ ನೋಡೋಣ ಎಷ್ಟು ಕೇಳೋಣ. ನಮ್ಮ ಪಾಪ ಶೂ ಕಟ್ಕೊಂತಿದ್ದಾರೆ. ಅಮ್ಮ ಏನು ದೊಡ್ಡದಿದೆಯೋ ಚಾರ್ಮಿನಾರ್. ಬರ್ತಾರೆ, ನೀವು ತಗೊಳ್ಳಿ ಗೈಸ್. ಇಲ್ಲಿ ಬಂದ್ಬಿಟ್ಟು ಓನ್ಲಿ ಜೆಂಟ್ಸ್, ಲೇಡೀಸ್ದು ಒಂದು ಇಲ್ಲ. ಅಲ್ಲ ಸಾರಿ, ಗ್ರಾಮರ್ ಮಿಸ್ಟೇಕು. ಜೆಂಟ್ಸ್ದು ಒಂದು ಇಲ್ಲ, ಓನ್ಲಿ ಲೇಡೀಸ್ದೇ ಇದೆ ಇಲ್ಲಿ. ಅಲ್ಲ ಯಾರು ಬರ್ತಾ ಇಲ್ಲಲ್ಲ ಇಲ್ಲಿ. ಹಿಂದಿ ಯಾರಿಗೆ ಅದು? ನಮ್ಮ ಪಾಪುಗೆ. ಓ, ನಾನು ನಿಮ್ಗೆ ಅನ್ಕೊಂಡೆ ಅಷ್ಟು ಚಿಕ್ಕದು ಹೆಂಗಾಗುತ್ತೆ ಅಂತ. ಅಮ್ಮ ಏನು ಟಾಲಲ್ಲಿದೆಯೋ, ಇನ್ನ ಕಡಿಸ್ತಿದ್ದಾರೆ ಅಲ್ಲಿ ಮೇಲೆ ನೋಡಿ. ಚಾರ್ಮಿನಾಲ್, ತಾಜ್ ಮಹಲ್. ಸೊ ಗಾಯ್ಸ್, ಇವ್ರದ್ದು ಶಾಪಿಂಗ್, ಗರ್ಲ್ದು ಹುಡುಗಿರದು ಶಾಪಿಂಗ್ ಬಂದುಬಿಟ್ರೆ ಆಯ್ತಿಂದ ನಾವು ಸಾತ್ ಹೋದ್ವಿ. ಇವ್ರ ಶಾಪಿಂಗ್ ನೋಡಿ 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 ನಾವು ಯಾಕೆ ಮಾತಾಡ್ತಿದ್ದಾರೆ. ಬಿಲ್ಲು ಚೀಪ್ ರೇಟಲ್ಲಿ ಸಿಗುತ್ತೆ ಎಲ್ಲ ಇಲ್ಲಿ, ಹಂಗೇನಿಲ್ಲ. ಮತ್ತು ಕ್ವಾಲಿಟಿ ಮಾತ್ರ ನಂಬರ್ 1 ಚೆನ್ನಾಗಿರ್ತವೆ ಕ್ವಾಲಿಟಿ ಎಲ್ಲ. ಆದರೆ ರೇಟ್ ಮಾತ್ರ ಕಡಿಮೆನೇ ಇರುತ್ತೆ. 200, 250, 150 ಹಂಗೆಲ್ಲ ಇರುತ್ತೆ ಗೈಸ್. ಹಿಂಗೆ ಚಾರ್ಮಿನಾರಿಗೆ ಬಂದರೆ ಬನ್ನಿ ತೊಗೊಂಡೋಗ್ರಿ ಇಲ್ಲಿ ಎಲ್ಲ. ಬೋಲ್ತಲೆ ಅಣ್ಣ, ಇವು ಹುಡುಗಿರು ಶಾಪಿಂಗ್ ಬಂದ್ಬಿಟ್ರೆ ಆಯ್ತೀನಿ ನಾವು. ಆಯ್ತಲ್ಲ, ಅವ್ರು ರೊಕ್ಕ ಇರ್ಬೇಕಾಗಲಿ ಚಾರ್ನ ತಗೊಂಡು ಮನೆಗೆ ಮಾಡ್ಕೊಂತಾರೆ ಅಷ್ಟೇ. ಇಲ್ಲಿ ನೋಡಿ, ಹಿಂಗೆ ಹಿಡ್ಕೋಬೇಕು, ಹಿಂಗೆ ತೋರಿಸ್ತಿರ್ಬೇಕು ನಾವು. ಅವಾಗಿಂದ ಹಿಂಗೆ ಆಗೈತೆ ನಂದು, ಹಿಂಗೆ ತೋರಿಸ್ತಿದ್ದೀನಿ. ಮಾಡಿಸ್ಕೋಬೇಕು ಮತ್ತೆ, ಏನ್ ಮಾಡಕ್ಕಾಗಂಗಿಲ್ಲ, ಮಾಡಿಸ್ಕೊಂಡ್ಲೇಬೇಕು ಮತ್ತೆ. ಮಾಡಿಸ್ಕೋಬೇಕು. ಅಣ್ಣ ದೂರ ಅಂತ ಹಿಡ್ಕಣ. ಆಯ್ತಣ್ಣ. ಅಕ್ಕ ಒಂದು ಬಟ್ಟೆ ಮಾರೋನಲ್ಲ ನಮ್ಮ ಬಾಳಾರ ಜಾಸ್ತಿ. ನಮ್ಮ ತಮ್ಮ ಅವನು ಬಟ್ಟೆ ಮರ ಅನ್ಕೊಂಬಿಟ್ಟಾರೇನ. ಅವ್ನು ವ್ಲಾಗ್ ಮಾಡ್ತಾನೆ, ಯೂಟ್ಯೂಬ್ ವ್ಲಾಗ್ ಮಾಡ್ತಾನೆ ಅವನು. ಚೆನ್ನಾಗೈತಾ ಬೈ ಹಾಂ ಭಯ್ಯ ಅಣ್ಣ, ಬ್ಯಾಗಿ ಟಿ ಶರ್ಟ್ ನೈ, ಬ್ಯಾಗಿ ಟಿ ಶರ್ಟ್ ಓನ್ಲಿ ಗರ್ಲ್ಸ್. ಜೆಂಟ್ಸ್ ಇಲ್ಲ ಇಲ್ಲ, ಇಲ್ಲಿ ಓನ್ಲಿ ಲೇಡೀಸ್. ಎಲ್ಲಿ ಹೋಗಿದ್ರಣ್ಣ ನೀವು? ಹಿಂಗ ಬಿಸಿಲು ಅಷ್ಟೊಂದು ಇಲ್ಲ ನೋಡಿ. ಸೊ ಗೈಸ್, ಇವಾಗ ಚಾರ್ಮಿನಾರ್ ಆಯ್ತು ಮುಗಿಸ್ಕೊಂಡು ಇವಾಗ ಜಾಸ್ತಿ ಬಂದ್ವಿ. ಅಷ್ಟೊಂದು ಶಾಪಿಂಗ್ ಆಯ್ತು, ಇನ್ನೂ ಜಾಸ್ತಿ ಇದೆ ಮಾಡೋದು, ಮಾಡ್ಬೇಕು. ಅಕ್ಕನಂತೂ ಶಾಪಿಂಗ್ ಅಂತ ಗಲಾಟೆ ಜಾಸ್ತಿ ಆಯ್ತು ಗೈಸ್. ಹೊರಗೆ ಮಾತಾಡ್ತೀನಿ ಗೈಸ್. ಚಾಯ್ ಪಾನ್ 50 rupees. ಹಾಂ 50 rupees. ಜನ ಮಾತ್ರ ಫುಲ್ ಇದಾರ ಗೈಸ್, ಜನ ಮಾತ್ರ ಫುಲ್ ಇದಾರ ಕೆಫೆನಲ್ಲಿ. 24 hours ಫುಲ್ ಜನ. ₹1 ಆಗುತ್ತೆ ಅಂತ ಒಂದು ದಿನದಾಗ, ಅಷ್ಟೊಂದು ಜನ ಇದ್ದಾರೆ ಇದರಲ್ಲಿ. ಇಲ್ಲಿ ₹1 ಆಗುತ್ತೆ ಅಂತ ಒಂದೇ ಜನ. ಅಷ್ಟು $1.5 ಲಕ್ಷ ಆಗುತ್ತೆ. ವಾರಕ್ಕೆ ₹1. ಒಂದಿನಕ್ಕೆ $1.5 ಲಕ್ಷ. ಸಾರಿ ಗೈಸ್, ಒಂದಿನಕ್ಕೆ $1.5 ಲಕ್ಷ, ವಾರಕ್ಕೆ ₹1. ಏನೋ ಮ್ಯಾಕ್ಸ್ ಬೇಕು ಹೆಂಗೆ ನನಗೆ ಗೊತ್ತಿಲ್ಲ ಅಷ್ಟೇ. ಹೊಟ್ಟೆ ಸಿತೈತೆ, ತಿಂದು ಆಮೇಲೆ ಗೈಸ್. ನಾನು ಕಾಫಿ ಟೀ ಅಲ್ಲ ಏನಂದ್ರೆ ಕಾಫಿ ಟೀ ಕುಡಿದು ನಾನು ಅಕ್ಕ ಎಷ್ಟೊತ್ತಾಯ್ತು. ಅಣ್ಣ ಕುಡಿತದೆ, ನಿನ್ನ ಕಡೆ ನೋಡ್ತದಲ್ಲ ಗಾಯ್ಸ್. ಚಾರ್ಮಿನಾರ್ ಬಿಟ್ಟು ಹೋಗ್ತಿದೀವಿ. ತಾಜ್ ಮಹಲ್ ಬಾಯ್ ಬಾಯ್.
ವಾವ್ ಏನ್ ತಾಜ್ ಮಹಲ್ ಮಸ್ತ್ ಐತೆ ತಾಜ್ ಮಹಲ್ ಅಕ್ಕ ಯಾಕೆ ಅಲ್ಲಿ ಹೋದ್ಲು ಮತ್ತಾಗ ಏನು ಫ್ರೂಟ್ಸ್ ಇವಾಗ ಮಾ ಸ್ಟ್ರಾಬೆರಿ ಅಲ್ಲಮ್ಮ ಮಲ್ಬರಿ ಅಂತೆ ಸ್ಟ್ರಾಬೆರಿನ ಬಿಟ್ಟೆ ಒಂದು ತಾನು ಟೇಸ್ಟ್ ಮಾಡ್ಬಿಟ್ಟಾರ ಹೋಣ ಇರ್ತೈತೆ ಟೇಸ್ಟ್ ಅದರಲ್ಲೇನು ನಾವು ದುಡ್ಡು ಕೊಟ್ರೆ ಹಂಗೆ ಟೇಸ್ಟೂ ಇರ್ತೈತೆ ದುಡ್ಡು ಕೊಟ್ರೆ ಎಲ್ಲ ದುಡ್ಡು ಜೀವನನೇ ದುಡ್ಡು ಆಗ್ಬಿಟ್ಟೈತೆ ಏನ್ ಮಾಡೋಣ ಮಿಡಿಲ್ ಕ್ಲಾಸ್ಗೆ ಲೈಫ್ ಅಷ್ಟೇ ಇಷ್ಟೇ ಒಂದು ಕೂಡಿಕ್ಕಿದ್ರೆ ಕೈಯಲ್ಲಿ ದುಡ್ಡಿರಲ್ಲ. Guys, ನಾನು ಅಣ್ಣ ನಾಳೆ ಕಣಕ್ ಸೇಮ್ ತಗೊಂಡಿವಿ ನಾಳೆ ನಾನು ಅಣ್ಣ ಶೂಟ್ಗೆ ಸೇಮ್ ಆಗ್ತಿದೆ ಸೇಮ್ ಸೆಟ್ ಆಗ್ತೀನಿ ಬಳ್ಳಾರಿ ಕರ್ನಾಟಕ ಓಕೆ ಸೇಮ್ ಗೈಸ್ ನಾಟ್ ಎವರ್ ನೆವರ್ ಚೀಟ್ ಫಾರ್ ಎನಿವನ್ ಬ್ರೋ ಸೇ ಟು ಹಾಯ್ ವ್ಲಾಗ್ नहीं मम्मा घर में ही ಹಾಯ್ ಕಲ್ ವ್ಲಾಗ್ ಬಾ ಅಲ್ಲೇ ಓಂ ಬಾಣ ಲೈಕ್ ಆಯ್ತಾ ಶರ್ಟ್ ಲೈಕ್ ಆಯ್ತಾ ಶರ್ಟ್ ಶರ್ಟ್ ಲೈಕ್ ಆಯ್ತಾ ಹಾಂ ಎಲ್ಲಿ ಹೇಳ್ರಿ ಎಲ್ಲೋ ಆಯ್ತಂಗಲ್ಲ ಏನು ಶಾಪಿಂಗ್ ಮಾಡ್ತೀವಿ ಇವಾಗ ಮಾಡಿಲ್ಲ ಅದು ಬೇರೆ ಕಡೆ ಎಲ್ಲ ಕಮ್ಮಿ ಗೈಸ್ ಇಬ್ರು ನಾನು ಅಣ್ಣ ನಾಳೆ ಕಣಕ್ ಸೇಮ್ ತಗೊಂಡು ಶರ್ಟ್ ನಾಳೆ ಶೂಟಿಗೆ ಸೇಮ್ ಆಗ್ತೀವಿ ಗೈಸ್ ಶರ್ಟ್ ಸೊ ಗೈಸ್ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಸಿ ಯು ಬಾಯ್